ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೊಂದು ಹೊಸ ಒಂದು ವಿಷಯ ನೋಡ್ತೀನಿ ನೋಡಿ. ಇದೇನಪ್ಪ ಅಂದರೆ ಈಗ ಒಂದು 20 ಇಯರ್ಸ್ ಬ್ಯಾಕ್ ಇದನ್ನ ನಾನು ನೋಡಿದ್ದೆ. ಬಟ್ ಈಗ ನೋಡ್ತಾ ಇದ್ದೀನಿ ಈ ಕಾಲದಲ್ಲಿ ಸಹ 2026 ಸಹ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಯಾವ ಥರ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಹೋಗ್ತೀನಿ. ನಾವು ಚಿಕ್ಕವಾಗೆಲ್ಲ ಇದನ್ನ ನೀರು ಕುಡಿಯೋಕೆ ಯೂಸ್ ಮಾಡ್ತಾ ಇದ್ವಿ. ಬಟ್ ರೀಸೆಂಟಾಗಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ, ಗೊತ್ತಲ್ವಾ? ಈ ಥರ ಇದು ಲೊಕೇಶನ್ ಸಹ ಎಲ್ಲಿ ಬರುತ್ತೆ ಅಂತ ನಾನು ಪಿನ್ ಮಾಡ್ತೀನಿ. ಇದನ್ನ ಕುಡಿಯೋಕೆ ಸಹ ಯೂಸ್ ಮಾಡ್ತಾರೆ. ಮತ್ತೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಯಾಗವ ಕೋಟೆ. ಹಾಯ್ ಫ್ರೆಂಡ್ಸ್, ಈಗ ನೀವು ಏನು ನೋಡ್ತಾ ಇದ್ದೀರಾ, ಆಮೇಲೆ ಕಾಣಿಸ್ತಾ ಇರೋ ಬೆಟ್ಟಕ್ಕೆ ನಾವು ವಿಸಿಟ್ ಮಾಡ್ತಾ ಇರೋದು ನೋಡ್ಬೋದು. ಇವತ್ತು ಜಾತ್ರೆ ಸಹ ಇದೆ. ಜಾತ್ರೆ ವೈಬ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಕೆಳಗಡೆ ಒಂದು ಟೆಂಪಲ್ ಸಹ ಇದೆ, ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ. ಮತ್ತೆ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಸಹ ಇದೆ. ಇವತ್ತು ಜಾತ್ರೆ ಇರೋದ್ರಿಂದ ಇಲ್ಲಿ ತೇರ್ ಸಹ ರೆಡಿ ಮಾಡಿದ್ದಾರೆ, ನೋಡ್ಬೋದು. ಈಗ ನಾವು ವಿಡಿಯೋ ಬಂದ್ಬಿಟ್ಟು ಯಾವ ದೇವಸ್ಥಾನಪ್ಪ ಇದೆ ಅಂದ್ರೆ, ಇಲ್ಲಿ ಬೆಟ್ಟದ ಮೇಲೆ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂತೆ. ಬನ್ನಿ ನೋಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಈಗ ನೀವೇನ್ ನೋಡ್ತಾ ಇದ್ದೀರಾ ಹಿಂದೆ, ಈಗ ಈ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ನಾನು ಮಾರ್ನಿಂಗ್ ಬರ್ಬೇಕಾಗಿತ್ತು, ಮಾರ್ನಿಂಗ್ ಲೇಟ್ ಆಗೋದ್ರಿಂದ ಈಗ ಬಂದು ವಿಸಿಟ್ ಮಾಡ್ತಾ ಇದ್ವಿ. ಈಗ ನನ್ನ ಬೆಟ್ಟ ಟ್ರೆಕ್ಕಿಂಗ್ ಬಂದ್ಬಿಟ್ಟು ಇಲ್ಲಿ ಲೊಕೇಶನ್ ಮಾಡಿ ಯಾಗವ ಕೋಟೆ ಅಂತೆ. ಫಸ್ಟ್ ಟೈಮ್ ನಾವು ಸಹ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಬನ್ನಿ ಅದನ್ನ ಟ್ರೆಕ್ಕಿಂಗ್ ಮಾಡಿ ರಿವ್ಯೂ ಹೇಗಿದೆ ಅಂತ ಹೇಳೋಣ. ಅಲ್ಲಿ ಮೇಲೆ ಏನೇನಿದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ನೇ ಮೆಟ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ನೇ ಮೆಟ್ಲಿಂದ ವ್ಯೂ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಈಗ ನೋಡಿ, ಇದು ಬಂದು ಬೆಟ್ಟ ಮೇಲೆ, ಅಲ್ಲಿಗೆ ಹೋಗ್ಬೇಕು. ಈಗ ನಾವು ಇನ್ನೂ ಮೇಲೆಗಿದೆ, ಬನ್ನಿ ಹತ್ತಾ ನೋಡೋಣ. ಇಲ್ಲಿ ಒಂದು ದೇವಸ್ಥಾನ ಸಹ ಇದೆ ಚಿಕ್ಕದಾಗಿ. ಇದು ಏನ್ ದೇವಸ್ಥಾನ ಅಂತ ಗೊತ್ತಿಲ್ಲ. ವಿನಾಯಕ ಸಹ ಇದ್ದಾರೆ ಇಲ್ಲಿ. ಅದೇ ರೀತಿ ನೋಡ್ಕೊಂಡ್ರೆ ಏನೋ ಪಾದ ತರ ಇದೆ. ಓಕೆ, ಬನ್ನಿ ಮುಂದೆ ಹೋಗೋಣ. ಇದು ಫುಲ್ ಎಲ್ಲ ಕಲ್ಲೆಲ್ಲ ಕೊರೆದಿದ್ದಾರೆ. ಮೆಟ್ಲು ಸಹ ಯಾವುದಕ್ಕೂ ಆ್ಯಡ್ ಮಾಡಿಲ್ಲ. ಇದು ಬೆಟ್ಟ ನೋಡೋಕೆ ಫುಲ್ ಏಕಶಿಲೆ ತರ ಇದೆ, ನೋಡ್ಬೋದು ನೀವು. ಎಲ್ಲ ಒಂದೇ ಕಲ್ಲು ಬಂಡೆ ತರ ಕಾಣಿಸ್ತಾ ಇದೆ ನೋಡೋಕೆ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಆ ಬೆಟ್ಟ ಸಹ ಈಗ ವಿಸಿಟ್ ಮಾಡೋಣ ಬನ್ನಿ. ಇದು ಜಸ್ಟ್ ಕೇವಲ ಒಂದು 800 ಇಂದ 900 ಮೆಟ್ಲು ಸಹ ಇರೋ, ತುಂಬಾ ಹೈಟ್ ಸಹ ಇಲ್ಲ. ಬಂದು ವಿಸಿಟ್ ಮಾಡೋಣ. ಈ ಬೆಟ್ಟದ ಲೊಕೇಶನ್ ಬಂದ್ಬಿಟ್ಟು ಯಾಗವ ಕೋಟೆ ಅಂತ ಹೇಳ್ಬೋದು. ಸುಮಾರು ಚಿಂತಾಮಣಿ ಅಂದ್ರೆ ಒಂದು ಔಟ್ ಸೈಡ್ 20 ಕಿಲೋಮೀಟರ್, ಮುರುಗಮಲ್ಲ ಇಂದ ಒಂದು 7 ಕಿಲೋಮೀಟರ್ಸ್ ಮೇ ಬಿ ಇರುತ್ತೆ ಅನ್ಕೊಂಡಿದ್ದೀನಿ. ಜಸ್ಟ್ ಬಂದು ವಿಸಿಟ್ ಮಾಡ್ಬೋದು. ನಾನು ರೋಡ್ ಸಹ ನಿಮ್ಗೆ ಈ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ ಯಾವ ತರ ರೀತಿ ಬರಬೇಕು ಅಂತ ಹೇಳಿ. ಕೆಳಗಡೆ ಒಂದು ಟೆಂಪಲ್ ಸಹ ಇದೆ, ಮೇಲೆ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈಗ ನೀವು ನೋಡ್ಬೋದು, ಏನಿದು ಕೆತ್ತನೆ ಮಾಡಿದ್ದಾರೆ, ಕಲ್ಲಲ್ಲ ಮಾಡಿರೋದು. ಇದು ಯಾವುದೇ ತರ ಕಲ್ಲನ್ನ ಇಟ್ಟು ಮಾಡಿಲ್ಲ, ಡೈರೆಕ್ಟ್ ಬೆಟ್ಟದಲ್ಲಿ ಕೊರೆದಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ಈಗ ನೀವು ಏನು ನೋಡ್ತಿದ್ದೀರಾ, ಇದೊಂದು 50% ಬೆಟ್ಟ ಕ್ಲಿಯರ್. ಯಾಕಂದ್ರೆ ಇದು ತುಂಬಾ ಚಿಕ್ಕ ಬೆಟ್ಟ. ನೀವು ಯಾರನ್ನ ಒಂದು 1 ಕಿಲೋಮೀಟ್ರು ಇಲ್ಲ ಒಂದು 700 ಮೀಟ್ರು ಟ್ರೆಕ್ಕಿಂಗ್ ಮಾಡ್ಬೇಕಂತಿದ್ರೆ ಈ ಬೆಟ್ಟಕ್ಕೆ ವಿಸಿಟ್ ಮಾಡ್ಬೋದು. ಮೆಟ್ಲಿಲ್ಲ ಒಂದು 500 ಇಂದ 600 ಮೆಟ್ಲಿಲ್ಲ. ಈ ಬೆಟ್ಟದ ಮೇಲಿಂದ ಕೆಳಗಡೆ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ನೋಡಿ, ಇದು ತುಂಬಾ ಹೈಟ್ ಸಹ ಇಲ್ಲ. ಇದು ದೇವರು ಪಾದಗಳು ಸಹ ಇದಾವೆ, ನೋಡ್ಬೋದು. ಈಗ ಇಲ್ಲಿ
ಬೆಟ್ಟ ಮೇಲೆ ಹತ್ತ ನಾನು ಗಮನಿಸಿದ್ದೇನೆಂದ್ರೆ ಈ ಬೆಟ್ಟದ ಮೇಲಿಂದ ನನಗೆ ಸುಮಾರು ಒಂದು 20 ಕೆರೆಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿಂದ ಕೆರೆ ಕುಂಟೆ ಎಲ್ಲ ಸೇರಿ ಕಾಣಿಸ್ತಾ ಇದ್ದಾವೆ. ಈಗ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಲಲ್ಲಿ ಕೆರೆಗಳಿದ್ದಾವೆ. ನೋಡಿ ಈಗ ಇಲ್ಲಿ ಒಂದೈತೆ, ಮತ್ತೆ ಹಂಗೆ ಬಂದರೆ ಇಲ್ಲಿ ಕೆಳಗಡೆ ಒಂದಿದೆ ಕಾಣಿಸ್ತಾ ಇದೆ. ಮತ್ತೆ ಅದೇ ಸ್ವಲ್ಪ ಲಾಂಗ್ ನೋಡ್ಕೊಂಡ್ರೆ ಅಲ್ಲೊಂದು ಕಾಣಿಸ್ತಿದೆ, ಮತ್ತೆ ಅದ್ರ ಹಿಂದೆ ಒಂದು ಕಾಣಿಸ್ತಿದೆ, ಮತ್ತೆ ಅದ್ರ ಹಿಂದೆ ಒಂದು ಕಾಣಿಸ್ತಾ ಇದೆ. ಹಾಗೆ ರೀತಿ ಇನ್ನು ಸ್ವಲ್ಪ ಹಂಗೆ ಲೆಫ್ಟಿಗೆ ಬಂದರೆ ಇಲ್ಲೇ ಒಂದು ಕಾಣಿಸ್ತಾ ಇದೆ, ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾಗಿರೋ ಕಾಣಿಸ್ತಿದೆ. ಮತ್ತೆ ಅದೇ ರೀತಿ ಇನ್ನು ಸ್ವಲ್ಪ ಹಿಂದೆ ನೋಡ್ಕೊಂಡ್ರೆ ಅದು ದೊಡ್ಡ ಕೆರೆ. ಮತ್ತೆ ಅದೇ ರೀತಿ ನೋಡ್ಕೊಂಡ್ರೆ ಇನ್ನು ಸ್ವಲ್ಪ ಲೆಫ್ಟಿಗೆ ಬಂದರೆ ನೋಡಿ ಅಲ್ಲೊಂದು ಕೆರೆ ಕಾಣಿಸ್ತಾ ಇದೆ. ಇನ್ನೂ ಆ ಕಡೆ ಎಲ್ಲ ಕಾಣಿಸ್ತಾ ಇದೆ. ನಾನು ಮೇಲೆ ಹೋಗ್ತಾ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಮೆಟ್ಲು ಕಟ್ಟಾಗಿದೆ, ಅಂದರೆ ಮುಂದ್ಗಡೆ ಮಾಡಿದ್ದಾರೆ. ಮೇ ಬಿ ಇಲ್ಲಿ ದಾರಿ ಇಲ್ಲ, ಸೊ ಈ ಕಡೆ ಮಾಡಿದ್ದಾರೆ. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಸ್ಟ್ರೈಟ್ ಇದೆ ಮೆಟ್ಲು ಹತ್ತಕ್ಕೆ, ಒಂದೇ ನೇರವಾಗಿ. ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆ ಹೊರಟೋಗ್ತೀವಿ. ಒಂದ್ಸರಿ ಹಿಂದ್ಗಡೆಯಿಂದ ತೋರಿಸಿ ನೋಡಿ, ಸ್ಟ್ರೈಟ್ ಆಗಿದೆ, ನೋಡ್ಕೋಬೋದು ಇಲ್ಲಿ. ವಿಷ್ಣುವಿನ ನಾಮಗಳು ಸಹ ಇದ್ದಾವೆ. ನೈಟ್ ಟೈಮಲ್ಲಿ ಲೈಟಿಂಗ್ ಸಹ ಹಾಕ್ತಾರಂತೆ. ಅಲ್ಲೊಂದು ಬೆಟ್ಟ ಸಹ ಕಾಣಿಸ್ತಾ ಇದೆ, ಮುಂದೆ ನೋಡ್ಬೋದು ಇವಾಗ. ಅದನ್ನ ಮುರುಗಮಲ ಬೆಟ್ಟ ಅಂತಾರೆ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಅಲ್ಲಿ ದೇವಸ್ಥಾನ ಕೆಳಗಡೆ ನೋಡ್ಕೊಂಡ್ರೆ ಜಾತ್ರೆ ಸಹ ನಡೀತಾ ಇದೆ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ಕೆಳಗಡೆ ಟೆಂಪಲ್ ಸಹ ಇದೆ, ನೋಡ್ಬೋದು ರೈಟಲ್ಲಿ. ಈಗ ನಾವು ಬೆಟ್ಟದ ಮೇಲೆ ಆದರೆ ರೀಚ್ ಆದ್ವಿ. ಮಾರ್ನಿಂಗ್ ಟೈಮ್ ಡೈಲಿ ಪೂಜೆ ನಡೆಯುತ್ತಂತೆ ಇಲ್ಲಿ. ಸೊ ಫ್ರೆಂಡ್ಸ್, ಆಗಲೇ ಹೇಳಿದ್ವಲ್ಲ ಈ ಬೆಟ್ಟದ ಮೇಲೆ ತುಂಬ ಕೆರೆಗಳಿದ್ದಾವೆ ಅಂತ. ನೋಡುವುದೀಗ ಅಲ್ಲಿ ಒಂದು ಕೆರೆ ಇದೆ, ಲೆಫ್ಟ್ ಸೈಡ್ ಬಂದರೆ ಮತ್ತು ಇಲ್ಲೊಂದು ಕೆರೆ ಇದೆ, ಮತ್ತು ಅಲ್ಲಿ ಮತ್ತು ಹೀಗೆ ಅಲ್ಲಿ ರೈಟಿಗೆ ಬಂದರೆ ಝೂಮ್ ಮಾಡ್ಬೋದು ನೋಡಿ. ಮೇಲೆ ಫುಲ್ಲು ಡೆವಲಪ್ಮೆಂಟ್ ಮಾಡಿದ್ದಾರೆ ಟೆಂಪಲ್ನ. ಕೆಳಗಡೆ ಮೆಟ್ಲು ರೆಡಿ ಮಾಡಿದಾರಲ್ವಾ, ಅದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂತ ಇಲ್ಲಿ ಅವ್ರ ಹೆಸರು ಸಹ ಮಾಡಿದ್ದಾರೆ, ನೋಡ್ಬೋದು. ಇವತ್ತು ಕೆಳಗಡೆ ಜಾತ್ರೆ ಇರೋದ್ರಿಂದ ಇಲ್ಲಿ ಮೇಲೆ ಸಹ ಫುಲ್ ಡೇ ಟೆಂಪಲ್ ತೆಗೆದಿರ್ತಾರೆ. ಈ ಕಲ್ಲು ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ 3ನೇ ಶನಿವಾರ ಈ ಗುಂಡಿನ ಮೇಲೆ ಜ್ಯೋತಿ ಬೆಳಗಿಸಲಾಗುವುದು. ಅದೇ ರೀತಿ ಕಾರ್ಯಕ್ರಮವು 100 ವರ್ಷಗಳಿಂದ ನಡೆದುಕೊಂಡು ಬರ್ತಿದೆ. ಈ ಜ್ಯೋತಿಷವು ಎಷ್ಟು ಕಾಣಿಸುತ್ತದೆಯೋ ಅಷ್ಟು ಪ್ರದೇಶ ಸುಭಿಕ್ಷೆಯಿಂದ ಇರುತ್ತದೆ ಎಂದು ಜನರ ನಂಬಿಕೆ. ಇಲ್ಲೇನಪ್ಪ ಅಂದರೆ, ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ 3ನೇ ಶನಿವಾರದಿಂದ ಜ್ಯೋತಿನ ಬೆಳಗಿಸ್ತಾರಂತೆ. ಆ ಜ್ಯೋತಿ ಎಷ್ಟು ದೂರ ಕಾಣಿಸುತ್ತೋ, ಎಷ್ಟು ಊರುಗಳು ಕಾಣಿಸುತ್ತೋ ಅಷ್ಟು ಊರುಗಳು ಸುಭಿಕ್ಷೆಯಿಂದ ಇರ್ತವೆ ಅಂತ ಇಲ್ಲಿನ ನಮ್ಗೆ ಆಗಲೇ ಹೇಳಿದೆ ಅಲ್ವಾ. ನೋಡಿ, ಹಿಂದೆ ಸಹ ತುಂಬ ಕೆರೆಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿಂದ, ಬೆಟ್ಟದ ಮೇಲಿಂದ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಕಲ್ಲದ ಮೇಲೆ ದೀಪನ ಸಹ ಬೆಳಗಿಸ್ತಾರಂತೆ ಪ್ರತಿ ವರ್ಷ.